ಕರ್ತನಲ್ಲಿ ಪ್ರೀತಿಯುಳ್ಳಂತ ದೇವ ಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಮತ್ತೊಮ್ಮೆ ಈ ಒಂದು ಉಜ್ಜೀವನ ಕಿಲುಗೆ ಎಂಬಂತ ಈ ಚಾನಲ್ಗೆ ನಿಮ್ಮೆಲ್ಲರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಯೇಸುವಿನ ಹೆಸರಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಬನ್ರಿ, ನಾವು ಈ ಸಮಯದಲ್ಲಿ ಉಜ್ಜೀವನಕ್ಕಾಗಿ ನಾವು ಸಿದ್ಧರಾಗುವುದಕ್ಕಾಗಿ ನಾವು ಧ್ಯಾನ ಮಾಡೋಣ. ನಾವು ಕಳೆದ ವಾರಗಳಲ್ಲಿ ಪ್ರೀತಿಯ ಕುರಿತಾಗಿ ನಾವು ಧ್ಯಾನಿಸ್ತಾ ಇದ್ದೆವು. ಪ್ರೀತಿ ಕಡೆಯವರೆಗೂ ನಿಲ್ಲುವಂಥದ್ದಾಗಿರಬೇಕೆಂದು ದೇವರು ಬಯಸುವಾತನಾಗಿದ್ದಾನೆ. ಕಡೆಯ ದಿನಗಳಲ್ಲಿ ಅನೇಕರ ಪ್ರೀತಿ ತಣ್ಣಗಾಗುವುದರಿಂದ ನಮ್ಮ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರಬೇಕೆಂದು ಕರ್ತನು ಬಯಸುವಾತನಾಗಿದ್ದಾನೆ. ನಾವು ಕಡೆಯವರೆಗೂ ತಾಳುವವರಾಗಬೇಕಾಗಿದೆ. ಆಗ ಮಾತ್ರ ನಾವು ರಕ್ಷಿಸಲ್ಪಡುವವರು ಎಂಬುದನ್ನು ನಾವು ನೋಡ್ತೇವೆ. ಮತ್ತು ಪೇತ್ರನ ಪತ್ರಿಕೆಯಲ್ಲಿ ಕೂಡ ನಾವು ನೋಡಿದ್ವಿ, ಆತನ ಹೆಜ್ಜೆ ಜಾಡನ್ನು ನಾವು ಹಿಡಿದು ನಡೆಯುವವರಾಗಬೇಕು. ಆತನ ಶಿಲುಬೆಯಲ್ಲಿ ಹೇಗೆ ಪ್ರೀತಿಸಿದ್ದಾನೋ ಹಾಗೇ ನಾವು ಪ್ರೀತಿಸಬೇಕು. ಅದನ್ನು ನಮಗೆ ಕರ್ತನು ತೋರಿಸಿಕೊಟ್ಟಿದ್ದಾನೆ. ನಾವು ಸತ್ಯವೇದದಲ್ಲಿ ಒಂದು ಸಭೆ ಕುರಿತಾಗಿ ನಾವೀಗ ಧ್ಯಾನ ಮಾಡಲಿಕ್ಕಿದ್ದೇವೆ. ನಮ್ಮೆಲ್ಲರಿಗೆ ತುಂಬಾ ಚಿರಪರಿಚಿತವಾದಂತಹ ಒಂದು ಸಭೆ, ಕೊರಿಂಥ ಸಭೆ. ಈ ಕೊರಿಂಥ ಸಭೆಗೆ ಪೌಲನು ಪ್ರಾರಂಭದಲ್ಲಿ ಪೌಲನು ಹೋದಾಗ ಆತನು ಅವರನ್ನು ಗುರುತಿಸಿ ಈ ರೀತಿಯಲ್ಲಿ ಹೇಳ್ತಾನೆ, ನಿಮ್ಮ ಮಧ್ಯದಲ್ಲಿ ಏನಿದೆ ಜಗಳಗಳು, ನಿಮ್ಮ ಮಧ್ಯದಲ್ಲಿ ಭೇದ, ನಿಮ್ಮ ಮಧ್ಯದಲ್ಲಿ ಹೊಟ್ಟೆ ಕಿಚ್ಚು ಇರುವುದರಿಂದ ನೀವಿನ್ನೂ ಹಸು ಮಕ್ಕಳಂತೆ ಇದ್ದೀರಿ ಹೊರತು ನೀವು ಅನ್ನ ತಿನ್ನತಕ್ಕವರಲ್ಲ. ನೀವಿನ್ನೂ ಪ್ರಾಪಂಚಿಕರಂತೆ ಇದ್ದೀರಿ ಹೊರತು ನೀವು ಆತ್ಮಿಕರಲ್ಲ ಎಂಬುದಾಗಿ ಆತನು ಹೇಳ್ತಾನಲ್ಲ. ಸೊ ಹಾಗಿದ್ರೆ ನಮ್ಮ ಪ್ರೀತಿಯಲ್ಲಿ ನಾವು ಬೆಳೆಯಬೇಕಾದ ಅವಶ್ಯಕತೆ ಅದೇ. ನಾವು ಪ್ರೀತಿಯಲ್ಲಿ ಬೆಳೆಯುವಾಗ ಕರ್ತನು ನಮ್ಮೊಂದಿಗೆ ರಹಸ್ಯವಾದ ಸಂಗತಿಗಳನ್ನ ನಮ್ಮ ಸಂಗಡ ಮಾತಾಡ್ತಾನೆ. ಇಲ್ಲಿ ಪೌಲನು ಅಲ್ಲಿ ಹೋಗಿ ನಿಲ್ಲುವಾಗ ಅವ್ರಿಗಿನ್ನೂ ಎಲಿಮೆಂಟ್ರಿ ಟೀಚಿಂಗ್ ಹೇಳಬೇಕಾಗಿದೆ, ಮೂಲವಾದ ಪಾಠಗಳನ್ನ ಹೇಳಬೇಕಾಗಿದೆ. ಒಬ್ಬರನ್ನೊಬ್ರು ಪ್ರೀತಿಸ್ರಿ, ಒಬ್ಬರನ್ನೊಬ್ರು ಕ್ಷಮಿಸದೇ ಇದ್ರೆ ಇದು ಪಾಪ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ನಾವು ನೋಡ್ತೇವೆ, ಅಲ್ಲಿ ನೀನು ಕ್ಷಮಿಸ್ಬೇಕು, ಪ್ರೀತಿಸ್ಬೇಕು, ಪಾಪ ಇದು ನ್ಯಾಯ ತೀರ್ಪಿದೆ, ನೀನು ನರಕಕ್ಕೆ ಹೋಗ್ಬಿಡ್ತೀಯ ಅನ್ನುವಂಥ ಈ ಮೂಲ ಪಾಠವನ್ನೇ ಇನ್ನೂ ಹೇಳಬೇಕಾಗಿದೆ. ಇನ್ನು ಮುಖ್ಯವಾಗಿ ನೋಡಕ್ ಹೋದ್ರೆ ಇನ್ನೂ ಅಡ್ವಾನ್ಸ್ಡ್ ಲೆವೆಲ್ ಆದಂತಹ ಟೀಚಿಂಗ್ಸ್ ಇದಾವೆ ಬೈಬಲಲ್ಲಿ. ನೀತಿಯ ಕುರಿತಾದ ಬೋಧನೆ ಬೇಕಾಗಿದೆ. ಆ ನೀತಿಯ ಕುರಿತಾದ ಬೋಧನೆ ಅದು ಗಟ್ಟಿ ಮಾಂಸಕ್ಕೆ ಹೋಲಿಕೆಯಾಗಿದೆ. ಈ ಬೋಧನೆಯನ್ನು ಕಲಿಬೇಕಂದ್ರೆ ಇದು ಕೆಟ್ಟದ್ದು, ಇದು ಒಳ್ಳೆಯದು ಎಂಬುದಾಗಿ ಗುರುತಿಸುವವರಿಗೆ, ತಮ್ಮ ದೇಹವನ್ನು ಶಿಕ್ಷಿಸಿಕೊಂಡು ಅದನ್ನು ಕಾಪಾಡುವವರಿಗೆ, ದೇಹವನ್ನು ಶಿಕ್ಷಿಸಿಕೊಂಡು ಸರಿಯಾಗಿ ನಡೆಸುವವರಿಗೆ, ಶಿಕ್ಷಿತರಿಗೆ ಅದು ಹೇಳಲ್ಪಟ್ಟದೆ ಎಂಬುದಾಗಿ ವಾಕ್ಯ ಹೇಳ್ತದಲ್ಲ ಪ್ರಿಯರೇ. ಹಾಗಿದ್ರೆ ಈ ಕಡೆ ದಿನಗಳಲ್ಲಿ ನಾವು ಪ್ರೀತಿಸುವ ಹಂಗಿನವರಾಗಿದ್ದೇವೆ. ನಾವು ಪರಲೋಕದ ಏನೇ ಹೊಂದಬೇಕಂತಂದ್ರು ನಾವು ಈ ದಾರಿಯಲ್ಲೇ ಹೋಗಬೇಕಾಗಿದೆ. ಕರ್ತನು ಕಡೆಯವರೆಗೂ ಪ್ರೀತಿಸಬೇಕೆಂದು ಬಯಸುವಾತನು. ಕಡೆಯವರೆಗೂ ಒಂದು ಮರ ನಾವು ನೆಟ್ರೆ, ಒಂದು ಸಸಿ ನಾವು ನೆಟ್ರೆ ಅದು ಬೆಳೆದು ಕಡೆಯವರೆಗೂ ಅದು ಫಲ ಕೊಡಬೇಕೆಂದು ಬಯಸ್ತೇವೆ. ಇಲ್ಲ ಇನ್ನು ಈ ಮರ ಬೇಡ ಅಂತ ಹೇಳಿ ಯೋಚಿಸೋದಿಲ್ಲ ನಾವು. ಅದು ಹಣ್ಣು ಕೊಡುತ್ತಲೇ ಇರ್ತದೆ. ಸೊ ಹಾಗೆಯೇ ನಾವು ಕಡೆಯವರೆಗೂ ಪ್ರೀತಿ ಎಂಬ ಫಲವನ್ನ ಕೊಡುವವರಾಗಬೇಕಂತ ದೇವರು ಬಯಸುವವರಾಗಿದ್ದಾರೆ. ಇಲ್ಲಿ ಪೌಲ ಈ ಒಂದು ಕೊರಿಂಥ ಸಭೆಗೆ ಈ ರೀತಿಯಲ್ಲಿ ಪ್ರಾರಂಭದಲ್ಲಿ ಹೇಳಿದ್ರೆ, ಇದೇ ಪೌಲನು ಈ ಸಭೆಗೆ 13ನೇ ಅಧ್ಯಾಯದಲ್ಲಿ ಪ್ರೀತಿಯ ವಿಶೇಷತೆಯನ್ನು ಹೇಳುವುದನ್ನು ನಾವು ಕಾಣ್ತೇವೆ. ಈ ಕೊರಿಂಥ ಸಭೆ ವಿಶೇಷವಾದ ಒಂದು ರೀತಿಯಾದ ವಿಶೇಷವಾದ ಸಭೆ. ಇದು ಬೇಬಿ ಚರ್ಚ್ ಎಂಬುದಾಗಿ ಕರೆಯಲ್ಪಡ್ತು ಪ್ರಾರಂಭದಲ್ಲಿ. ಆದರೆ ಈ ಸಭೆ ಹೋಗ್ತಾ ಈ ಸಭೆಗೆ ಪವಿತ್ರಾತ್ಮನ ವರಗಳ ಕುರಿತಾಗಿ ಹೇಳಲ್ಪಟ್ಟದೆ. ಹಾಗೆ ಪವಿತ್ರಾತ್ಮನ ಫಲ ಅದರ ಮುಖ್ಯವಾಗಿ ಪ್ರೀತಿಯ ಕುರಿತಾಗಿ ಹೇಳಲ್ಪಟ್ಟದೆ, ಅನ್ಯ ಭಾಷೆಯ ಕುರಿತಾಗಿ ಹೇಳಲ್ಪಟ್ಟದೆ, ಅನೇಕ ವರಗಳ ಕುರಿತಾಗಿ, ಪುನರುತ್ಥಾನದ ಕುರಿತಾಗಿ ಹೇಳಲ್ಪಟ್ಟಿರತಕ್ಕಂಥ ಒಂದು ಸಭೆ ಈ ಸಭೆಯಾಗಿದೆ ಪ್ರಿಯರೇ. ಸಾಕಿದ್ರೆ ಈ ಸಭೆಗೆ ಪೌಲ ಹೇಳುವಾಗ ಪ್ರೀತಿಯ ಕುರಿತಾಗಿ, ಪ್ರೀತಿ ಮುಖ್ಯವಾದುದು ಎಂಬುದಾಗಿ ಹೇಳ್ತಾನೆ. ಈ 13ನೇ ಅಧ್ಯಾಯವನ್ನು ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ಈ 13ನೇ ಅಧ್ಯಾಯ ಇದು ನನಗನ್ನಿಸ್ತದೆ ಇದು ಟೈಮ್ಲಿ ಮೆಸೇಜ್. ಇದು ನಮಗೆ ಈ ಕಡೆ ದಿನದಲ್ಲಿ ಬೇಕಾದ ಅತಿ ಮುಖ್ಯವಾದಂತಹ ಸಂದೇಶ. ಕಾರಣ ಸಭೆಗಳ ಮಧ್ಯದಲ್ಲಿ ಇನ್ನೂ ಕೂಡ ಈ ರೀತಿಯಾದ ಭೇದಗಳಿದೆ, ಹೊಟ್ಟೆ ಕಿಚ್ಚಿದೆ, ಈ ರೀತಿಯಾದ ಜಗಳಗಳಿದೆ. ಅನೇಕ ಕಾರಣಗಳಿಗೆ ಜಗಳಗಳು, ಪದವಿಗೆ ಜಗಳಗಳು, ಹಣದ ವಿಚಾರದಲ್ಲಿ ಜಗಳಗಳು, ಅನೇಕ ವಿಷಯದಲ್ಲಿ ಡಿಸ್ಯೂನಿಟಿ, ಅಲ್ಲಿ ಎಲ್ಲ ಐಕ್ಯತೆ ಇಲ್ಲದ ಪರಿಸ್ಥಿತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ. ಅನೇಕ ಸಭೆಗಳಲ್ಲಿ ಇದು ಕಾಣಿಸ್ತಾ ಇದೆ. ಐಕ್ಯತೆ ಇಲ್ಲ, ಸಭಾಪಾಲಕರ ಮಧ್ಯದಲ್ಲಿ ಐಕ್ಯತೆ ಇಲ್ಲ, ಕುಟುಂಬಗಳಲ್ಲಿ ಗಂಡ ಹೆಂಡತಿ ಮಕ್ಕಳ ಮಧ್ಯದಲ್ಲಿ ಐಕ್ಯತೆ ಇಲ್ಲ, ಸಹೋದರ ಸಹೋದರಿಯರ ಮಧ್ಯದಲ್ಲಿ ಐಕ್ಯತೆ ಇಲ್ಲ. ಶತ್ರು ಈ ರೀತಿಯಲ್ಲಿ ಅವರ ಮಧ್ಯದಲ್ಲಿ ಭೇದಗಳನ್ನ ತಂದಿದ್ದಾನೆ. ಸಭೆಗಳ ಒಳಗೆ ಜಾತಿಯ ವ್ಯವಸ್ಥೆ, ಸಭೆಗಳ ಒಳಗೆ ಈ ರೀತಿಯಾಗಿ ಜಾತಿಯ ವ್ಯವಸ್ಥೆ, ಹಣ ಇದ್ದವರು ಒಂದು ರೀತಿ, ಹಣ ಇಲ್ಲದವರು ಇರೋರು ಒಂದು ರೀತಿ. ಅದಕ್ಕೆ ಇದೇ ಕೊರಿಂಥ 11ನೇ ಅಧ್ಯಾಯದಲ್ಲಿ ಪೌಲನು ಹೇಳ್ತಾನೆ, ನೀವು ಒಟ್ಟಾಗಿ ಸೇರಿ ಬರುವುದರಿಂದ ಒಳ್ಳೇದಾಗುತ್ತೆ ಅಂತ ನೆನೆಸ್ತೀರಾ? ಖಂಡಿತವಾಗಿ ಇಲ್ಲ, ಅಲ್ಲಿ ನಿಮಗೆ ಕೆಟ್ಟದಾಗ್ತದೆ.
ನೀವೆಲ್ಲರೂ ಸೇರಿ ಬರ್ತೀರಿ, ಮೊದಲು ತನಗಿದ್ದವನು ತೆಗೆದು ಊಟ ಮಾಡಿ ಮುಗಿಸ್ತಾನೆ, ಆದರೆ ಇಲ್ಲದವನನ್ನು ಯೋಚಿಸೋದೇ ಇಲ್ಲ. ಕರ್ತನ ಭೋಜನದ ವಿಷಯದಲ್ಲಿ ಕೂಡ ನಾವು ಈ ಒಂದು ಪುಸ್ತಕದಲ್ಲಿ ಓದಲಿಕ್ಕೆ ಸಾಧ್ಯ. ಹೀಗಿದ್ರೆ ಈಗ ನಾವು ಈ 13ನೇ ಅಧ್ಯಾಯದ ಕುರಿತಾಗಿ ನಾವು ಧ್ಯಾನಿಸ್ಲಿಕ್ಕೆ ಹೋಗೋಣ. ನಾವೆಲ್ಲರೂ ನಮ್ಮ ಸತ್ಯವೇದವನ್ನ 13ನೇ ಅಧ್ಯಾಯದ ಕಡೆ ತಿರುಗಿಸೋಣ. 13ನೇ ಅಧ್ಯಾಯ 1ನೇ ವಾಕ್ಯ ಹೀಗೆ ಹೇಳ್ತದೆ: ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು, ಗಣಗಣಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ, ಎಲ್ಲ ರಹಸ್ಯಗಳು, ಸಕಲ ವಿಧವಾದ ವಿದ್ಯೆಯು ತಿಳಿದರು, ಬೆಟ್ಟಗಳನ್ನ ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನ ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು. ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನೂ ಪ್ರಯೋಜನವಾಗುವುದಿಲ್ಲ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು. ಪ್ರೀತಿಯು ಹೊಟ್ಟೆ ಕಿಚ್ಚುಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗಲಿ ಸಂತೋಷ ಪಡುತ್ತದೆ, ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನ ನಂಬುತ್ತದೆ, ಎಲ್ಲವನ್ನ ನಿರೀಕ್ಷಿಸುತ್ತದೆ, ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರವಾದನೆಗಳಾದರೋ ಇಲ್ಲದಾಗುವವು, ವಾಣಿಗಳೋ ನಿಂತು ಹೋಗುವವು, ವಿದ್ಯೆಯೋ ಇಲ್ಲದಂತಾಗುವುದು. ಅಪೂರ್ಣವಾಗಿ ತಿಳುಕೊಳ್ಳುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸುತ್ತೇವೆ. ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದನು, ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದನು, ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡನು. ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟುಬಿಟ್ಟನು. ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ. ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು. ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದದೆ, ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳುಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳುಕೊಳ್ಳುವೆನು. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. 13ನೇ ಅಧ್ಯಾಯ ವಿಶೇಷವಾದದ್ದು. ಇದು ಪ್ರೀತಿಯ ಕುರಿತಾಗಿ ಬರೆಯಲ್ಪಟ್ಟದ್ದು. ಈ 13ನೇ ಅಧ್ಯಾಯವನ್ನು ನಾವು ಹಾಗೆ ನೋಡ್ತಾ ಹೋಗುವುದಾದರೆ, ಈ 13ನೇ ಅಧ್ಯಾಯವನ್ನು 3 ಭಾಗಗಳಾಗಿ ವಿಂಗಡಿಸಲಾಗ್ತದೆ. 3 ಭಾಗಗಳು. ಈ 13ನೇ ಅಧ್ಯಾಯವನ್ನು 1ನೇ ಕೊರಿಂಥ 13ನೇ ಅಧ್ಯಾಯವನ್ನು ಚೆನ್ನಾಗಿ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಂದ್ರೆ 3 ಭಾಗಗಳಾಗಿ ಇದನ್ನು ನಾವು ಮಾಡ್ಕೋಬೇಕು. ಈ 3 ಭಾಗಗಳನ್ನ ಮಾಡ್ಕೊಂಡ್ರೆ ಇದು ನಮಗೆ ತುಂಬಾ ಸುಲಭವಾಗ್ತದೆ. ಮೊದಲನೇ ಭಾಗದಲ್ಲಿ 13ನೇ ಅಧ್ಯಾಯದ 1ನೇ ವಾಕ್ಯದಿಂದ 3ನೇ ವಾಕ್ಯದವರೆಗೂ ನಾವು ನೋಡುವಂಥ ವಿಷಯ ಪ್ರೀತಿಯ ಏನಂತ ಹೇಳ್ತಾರೆ, ಅವಶ್ಯಕತೆ. ಪ್ರೀತಿ ಎಷ್ಟು ಅವಶ್ಯಕವಾದದ್ದು ಅನ್ನೋದನ್ನ ಈ 3 ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ನಂತರ 4ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೂ ನಾವು ನೋಡುವಂಥ ವಿಷಯ ಪ್ರೀತಿಯ ಗುಣ. ಪ್ರೀತಿ ಎಂಥ ಗುಣವುಳ್ಳದ್ದು ಅನ್ನೋದನ್ನ 4ರಿಂದ 7 ವಚನಗಳಲ್ಲಿ ನಾವು ನೋಡ್ತೇವೆ. ಅದಾದ ನಂತರ ಈ ಪ್ರೀತಿಯೇ ಶಾಶ್ವತವಾದದ್ದು. 8ನೇ ವಚನದಿಂದ 13ನೇ ವಚನದವರೆಗೂ ಪ್ರೀತಿಯೇ ಶಾಶ್ವತವಾದದ್ದು, ಕಡೆಯವರೆಗೂ ನಿಲ್ಲುವಂಥದ್ದು ಅನ್ನೋದನ್ನ ನಾವು ದೃಷ್ಟಾಂತ ಸಹಿತವಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಪ್ರಿಯರೇ. ಸೊ ಹಾಗಿದ್ರೆ ಈ ಪ್ರೀತಿ ಕುರಿತಾಗಿ ನಾವು ಧ್ಯಾನಿಸ್ಲಿಕ್ಕೆ ಹೋಗೋಣ. ಈ ಪ್ರೀತಿ ತುಂಬಾ ಮುಖ್ಯವಾದಂತಹ ಗುಣವಾಗಿದೆ. ಇದನ್ನು ನಾವು ಅಧಿಕವಾಗಿ ಧ್ಯಾನಿಸ್ಲಿಕ್ಕಿದ್ದೇವೆ. ನಾವು ಮುಂದುವರೆದು ಇದನ್ನು ಸಮಯ ತೆಗೆದುಕೊಂಡು ನಾವು ಇನ್ನು ಧ್ಯಾನಿಸ್ಲಿಕ್ಕಿದ್ದೇವೆ. ನಾವು ಈಗ ಧ್ಯಾನ ಮಾಡಲಿಕ್ಕಿರತಕ್ಕಂಥ ಮೊದಲನೇ ಭಾಗ ಈ ಪ್ರೀತಿಯ ಅವಶ್ಯಕತೆ, ಪ್ರಾಮುಖ್ಯತೆ ಕುರಿತಾಗಿ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಮೊದಲನೇ ವಚನ 1ನೇ ಕೊರಿಂಥ 13ನೇ ಅಧ್ಯಾಯ 1ನೇ ವಚನ: ನಾನು ಮನುಷ್ಯರ ಭಾಷೆಗಳನ್ನ ದೇವದೂತರ ಭಾಷೆಗಳನ್ನ ಆಡುವವನಾದರೂ ಪ್ರೀತಿ ಇಲ್ಲದವನಾದರೆ ನಾದ ಕೊಡುವ ಕಂಚು, ಗಣಗಣಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ, ಎಲ್ಲಾ ರಹಸ್ಯಗಳು, ಸಕಲ ವಿಧವಾದ ವಿದ್ಯೆಯು ತಿಳಿದರು, ಬೆಟ್ಟಗಳನ್ನ ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನ ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು. ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನೂ ಪ್ರಯೋಜನವಾಗುವುದಿಲ್ಲ. ಸೊ ನೋಡ್ರಿ ಪ್ರಿಯರೇ, ಇಲ್ಲಿ ಪೌಲನು ಇಲ್ಲಿ ಹೇಳುವಂಥ ವಿಚಾರ ಎಂಥ ಬಲವಾದಂತಹ ಒಂದು ವರಗಳಿಲ್ಲಿದೆ. ಏನೆಲ್ಲ ವರಗಳಿದೆ ನೋಡ್ರಿ ಅಲ್ಲಿ. ದೇವದೂತರ ಭಾಷೆಗಳನ್ನ ಆಡುವಂಥ ವರವಾಗಿರಬಹುದು, ಅನ್ಯ ಭಾಷೆಗಳನ್ನ ಆಡುವಂಥ ವರಗಳಾಗಿರಬಹುದು, ಪ್ರವಾದಿಸುವ ವರಗಳಾಗಿರ್ಬೋದು, ಸಕಲ ರಹಸ್ಯಗಳನ್ನ ತಿಳ್ಕೊಳ್ಳುವ ವಿದ್ಯಾವರ ಇದ್ದರೂ ಸರಿ, ಜ್ಞಾನವರವಿದ್ದರೂ ಸರಿ, ಬೆಟ್ಟವನ್ನು ತೆಗೆದಿಡಿದಷ್ಟು ನಂಬಿಕೆ ವರ ನಮಗಿದ್ದರೂ ಸರಿಯೇ, ಪ್ರೀತಿ ಇಲ್ಲದಿದ್ರೆ ಅದು
ಪ್ರೀತಿ ಇಲ್ಲದವನಾಗಿದ್ರೆ ಅದು ಏನೂ ಅಲ್ಲದವನಾಗಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ನಮಗಿರೋದೆಲ್ಲವನ್ನ ದಾನ ಮಾಡುವವರಾದರೂ ಸಹ, ನಮ್ಮ ಶರೀರವನ್ನೇ ಸಾಯುವುದಕ್ಕೆ ಒಪ್ಪಿಸಿಕೊಟ್ಟರೂ ಸಹ ಪ್ರೀತಿ ಇಲ್ಲದಿದ್ದರೆ ಅದು ಪ್ರಯೋಜನವಾಗುವುದಿಲ್ಲ ಎಂಬುದಾಗಿ ಪೌಲ ಹೇಳ್ತಾನೆ. ಎಲ್ಲ ವರಗಳಿಗಿಂತಲೂ ಅಧಿಕವಾಗಿ ನೋಡ್ರಿ, ವರಗಳು ಎಷ್ಟು ಬಲವಾದದ್ದು, ಎಷ್ಟು ಭಯಂಕರವಾದದ್ದು ನೋಡ್ರಿ. ವರಗಳು ಅಷ್ಟು ಆಶೀರ್ವಾದಕರವಾದದ್ದು. ಈ ವರಗಳ ಮೂಲಕವಾಗಿ ಅನೇಕರು ಸಂಧಿಸಲ್ಪಡ್ತಾರೆ, ಅನೇಕರು ಕ್ರಿಸ್ತನನ್ನು ಅರಿತುಕೊಳ್ತಾರೆ, ಅನೇಕರು ಆಧರಿಸಲ್ಪಡ್ತಾರೆ, ಅನೇಕರು ಸಂತೈಸಲ್ಪಡ್ತಾರೆ, ಬಲಗೊಳ್ತಾರೆ, ಪ್ರೋತ್ಸಾಹವಂತಾರೆ, ಕಟ್ಟಲ್ಪಡ್ತಾರೆ, ಎಚ್ಚರಿಸಲ್ಪಡ್ತಾರೆ, ಬೋಧಿಸಲ್ಪಡ್ತಾರೆ, ಸರಿಯಾದ ಮಾರ್ಗದಲ್ಲಿ ನಡೆಯಲ್ಪಡ್ತಾರೆ, ನೀತಿವಂತರಾಗ್ತಾರೆ, ಪರಲೋಕದ ದೇವರನ್ನ ಅವ್ರು ನೋಡುವವರಾಗ್ತಾರೆ. ಏನೇ ಆದರೂ ಈ ವರಗಳು ಎಂಥ ಕಾರ್ಯಗಳನ್ನ ಮಾಡಿದರೂ ಸಹ ದೇವರಲ್ಲಿ ಹೇಳ್ತಿದ್ದಾರೆ, ಈ ವರಗಳಿದ್ದರೂ ಸಹ ನೀನು ಪ್ರೀತಿ ಇಲ್ಲದವನಾದರೆ ನೀನಲ್ಲಿ ಇರುವಂಥದ್ದು ಯಾವ ಪ್ರಯೋಜನವೂ ಇಲ್ಲ. ಯಾವ ವರಗಳೇದ್ದು ಇದ್ರೆ ಏನಂತೆ? ಈ ದಿವಸ ವರ ಇರುವಷ್ಟು ಏನಿಲ್ಲ, ಫಲ ಇಲ್ಲ. ಫಲ ಇಲ್ಲದೆ ವರ ವ್ಯರ್ಥ. ವರ ವ್ಯರ್ಥ. ವರ ಬಂದು ಪ್ರಯೋಜನವಿಲ್ಲದಾಗಿ ಕಾಣಿಸ್ತದೆ. ಇದು ಸಹ ವರವನ್ನೇ ಅಧಿಕವಾಗಿ ಬಯಸುವಂಥ ಸಭೆಗಳನ್ನ, ಬಯಸುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಪ್ರೀತಿ, ಈ ಫಲ ನಾವು ನೋಡ್ತಿಲ್ಲ. ಯೇಸು ಸ್ವಾಮಿ ಹೇಳಿದ್ದೇನು, ನೀವು ಯಾರಾದರೂ ಬೋಧಕರನ್ನೋ ಪ್ರವಾದಿಗಳನ್ನೋ ನೀವು ಸರಿಯಾದ ಬೋಧಕರು, ಸತ್ಯವಾದ ಬೋಧಕರು, ಸತ್ಯವಾಕ್ಯವನ್ನೇ ಬೋಧಿಸೋರು, ಇವರು ಒಳ್ಳೆ ಬೋಧಕರು ಅನ್ನೋದನ್ನು ನೀವು ತಿಳ್ಕೊಬೇಕಂದ್ರೆ ಫಲಗಳಿಂದ ತಿಳ್ಕೊಳ್ತೀರಿ. ಅದರಲ್ಲಿ ಮುಖ್ಯವಾಗಿ ಪ್ರೀತಿ ಎನ್ನುವ ಫಲ. ನಾವು ವಚನಗಳನ್ನ ಕೇಳುವಂಥ ಸೇವಕರ ಒಳಗೆ ಪ್ರೀತಿ ಇದೆಯೋ? ಈ ರೀತಿಯಾದ ಪ್ರೀತಿನ ಇದೆಯೋ? ದೇವರ ಮೇಲೆ ಅವರಿಗೆ ಪ್ರೀತಿ ಇದೆಯೋ? ಮನುಷ್ಯರ ಮೇಲೆ ಪ್ರೀತಿ ಇದೆಯೋ? ನೆರೆಯವರ ಮೇಲೆ ಪ್ರೀತಿ ಇದೆಯೋ? ಅವರ ಸೇವೆಯಲ್ಲಿ ಆ ಪ್ರೀತಿ ತುಂಬಿದೆಯೋ? ನಾವಿದನ್ನು ವಿವೇಚಿಸಬೇಕಾಗಿದೆ ಪ್ರಿಯರೇ. ಮತ್ತು ನಾವು ನಮ್ಮಲ್ಲಿಯೂ ಕೂಡ ಏನು ಮಾಡಬೇಕಾಗಿದೆ? ನಾವು ಪರೀಕ್ಷಿಸಿಕೊಳ್ಬೇಕು ಮತ್ತು ನಾವು ಸರಿಪಡಿಸಿಕೊಳ್ಬೇಕು. ನಮ್ಮಲ್ಲಿ ವರಗಳಿರ್ಬೋದು, ಪ್ರವಾದನೆ ಹೇಳುವ ವರ ಇರ್ಬೋದು, ಅನ್ಯ ಭಾಷೆ ಆಡುವ ವರ ಇರ್ಬೋದು, ಹಾಡುಗಳನ್ನ ಆಡುವ ವರಗಳಿರ್ಬೋದು, ಅನೇಕ ತಲಾಂತುಗಳಿರ್ಬೋದು, ನಂಬಿಕೆ ವರ ಇರ್ಬೋದು, ಅನೇಕ ಅದ್ಭುತ ಮಹತ್ಕಾರ್ಯಗಳನ್ನ ಮಾಡುವ ವರಗಳಿರ್ಬೋದು. ಆದರೆ ಪ್ರೀತಿ ಇಲ್ಲದೇ ಇದ್ರೆ ಯಾವುದಕ್ಕೂ ಪ್ರಯೋಜನವಿಲ್ಲ. ಇದು ಅಷ್ಟು ಅವಶ್ಯಕವಾದ ಸಂಗತಿ ಅನ್ನೋದನ್ನ ಅಪೊಸ್ತಲನಾದ ಪೌಲ ಇಲ್ಲಿ ಹೇಳ್ತಿದ್ದಾನೆ. ಅಷ್ಟು ಅವಶ್ಯಕವಾದ ಒಂದು ಸಂಗತಿ. ಇದಷ್ಟು ಅವಶ್ಯಕವಾದ ಸಂಗತಿ. ನಮ್ಮ ಜೀವಿತದಲ್ಲಿ ಅತಿ ಕೇಂದ್ರವಾದ ಒಂದು ವಿಚಾರ, ನಮ್ಮ ಒಳಗಡೆ ಪ್ರೀತಿ ಇರಬೇಕಾಗಿದೆ. ಅದನ್ನೇ ಕರ್ತನು ಕೂಡ ಹೇಳುವುದನ್ನು ನಾವು ನೋಡ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಆ ಒಂದು ಕರುಣೆಯ ಸಿಂಹಾಸನದ ಮೇಲೆ ಇಳಿದು ಬರ್ತಾ ಇದ್ರು. ಹಾಗೆ ಈ ದಿವಸ ದೇವರು ನಮ್ಮಲ್ಲಿಯೂ ಕೂಡ ಒಂದು ಸಿಂಹಾಸನವದೆ, ಅದು ಕರುಣೆಯ ಸಿಂಹಾಸನ. ಈ ಮಂಜೂಷ ಪೆಟ್ಟಿಗೆ ಅನ್ನುವಂಥ ಈ ಪೆಟ್ಟಿಗೆಯ ಮಧ್ಯ ಭಾಗದಲ್ಲಿ, ಈ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಕರುಣೆ ಇರುವುದಾದ್ರೆ, ಅಂದರೆ ಅರ್ಥ ಪ್ರೀತಿ ಇರುವುದಾದ್ರೆ, ಆ ಪ್ರೀತಿ ಕರುಣೆ ಅನ್ನುವಂಥ ಸಿಂಹಾಸನದ ಮೇಲೆ ಕರ್ತನು ಇಳಿದು ಬರುವ ಆತನಾಗಿದ್ದಾನೆ. ದೇವರು ನಮ್ಮನ್ನು ಸಂಧಿಸುತ್ತಾನೆ. ದೇವರು ನಮ್ಮಲ್ಲಿ ಬಂದು ನೆಲೆಸುತ್ತಾನೆ. ಆತನ ಪರಿಪೂರ್ಣತೆ ನಮ್ಮಲ್ಲಿ ಬಂದು ನೆಲೆಸ್ತದೆ. ಇದುವೇ ಉಜ್ಜೀವನ. ದೇವರು ಬಂದು ಭೇಟಿ ಮಾಡುವುದೇ ಉಜ್ಜೀವನ. ಈ ಭೇಟಿ ಆಗಬೇಕಾದ್ರೆ ನಮ್ಮ ಹೃದಯದಲ್ಲಿ ಕನಿಕರ, ನಮ್ಮ ಹೃದಯದಲ್ಲಿ ಪ್ರೀತಿಯನ್ನು ಆತನು ಅಪೇಕ್ಷಿಸುವ ಆತನಾಗಿದ್ದಾನಲ್ಲ. ಹಾಗಿದ್ರೆ ಅದು ಅವಶ್ಯಕವಾಗಿದೆ ಎಂಬುದನ್ನು 1 ಕೊರಿಂಥ 13ನೇ ಅಧ್ಯಾಯ ಮಾತಾಡ್ತಾ ಇದೆಯಲ್ಲ. ಸೊ ಅದಕ್ಕಾಗಿ ನಾವು ಪ್ರಾರ್ಥಿಸೋಣವ, ನಾವು ದೇವರ ಮುಂದೆ ಕೇಳೋಣವ, ಕರ್ತನೇ ನಮಗೆ ಸಹಾಯ ಮಾಡು ಸ್ವಾಮಿ. ನನ್ನ ಹೃದಯದಲ್ಲಿ ಪ್ರೀತಿಯನ್ನು ಕಾದುಕೊಳ್ಳಬೇಕು ಸ್ವಾಮಿ. ಪ್ರೀತಿ ಅವಶ್ಯಕವಾದುದು ಅಂತ ನೀವು ಹೇಳಿದ್ದೀರಲ್ಲ. ಪ್ರವಾದನೆ ವರಕ್ಕಿಂತ, ಅನ್ಯ ಭಾಷೆಯ ವರಕ್ಕಿಂತ, ನಂಬಿಕೆಯ ವರಕ್ಕಿಂತ ಪ್ರೀತಿ ಅವಶ್ಯಕವಾದುದು ಅಂತ ಹೇಳಿದ್ರಲ್ಲ. ದಾನ ಧರ್ಮ ಮಾಡೋದಕ್ಕಿಂತ ಪ್ರೀತಿ ಅವಶ್ಯಕವಾದುದು ಎಂಬುದಾಗಿ ಹೇಳಿದ್ದೀರಲ್ಲ. ಸ್ವಾಮಿ, ನಾವು ಪ್ರಾರ್ಥಿಸ್ತೇವೆ ಅಪ್ಪ, ನಾವು ಪ್ರಾರ್ಥಿಸ್ತೇವೆ ಅಪ್ಪ. ಕರ್ತನೆ, ಈ ಪ್ರೀತಿ ನಮ್ಮ ಒಳಗಡೆ ಅಭಿವೃದ್ಧಿ ಆಗಲಿ ಅಪ್ಪ. ಕರ್ತನೆ, ಹೌದು ಸ್ವಾಮಿ, ನಾವು ಕರ್ತನೆ ಎಲ್ಲದಕ್ಕಿಂತ ಅಧಿಕವಾಗಿ ಪ್ರೀತಿಸುವವರಾಗಿ ಕಾಣಲ್ಪಡಲಿ ಅಪ್ಪ. ನಮ್ಮೊಬ್ಬೊಬ್ಬರೊಳಗಡೆ ಪ್ರೀತಿಯ ರಸವನ್ನ ಧಾರಾಳವಾಗಿ ಪವಿತ್ರಾತ್ಮನ ಮೂಲಕ ಸುರಿಸಿದ್ದೀರಲ್ಲ ಸ್ವಾಮಿ. ಕರ್ತನೆ, ನಮಗೆ ಆಗಾಗ ನಾವು ಪ್ರೀತಿಸಬೇಕೆಂಬುದಾಗಿ ನಮ್ಮ ಕಿವಿಗಳಲ್ಲಿ ಕರ್ತನೆ, ಹೌದಪ್ಪ, ನೆನಪೂಡಿಸುವಂತೆ ಕರ್ತನೆ, ಒಂದು ಅಲರ್ಟ್ ಬರುವಂತೆ, ನಮಗೊಂದು ನೆನಪಾಗುವಂತೆ ಅಪ್ಪ ನಮ್ಮ ಕಿವಿಗಳಲ್ಲಿ ಅದು ಮಾತಾಡಲ್ಪಡಲಿ. ನೀನು ಪ್ರೀತಿಸಬೇಕು, ನೀನು ಪ್ರೀತಿಸಬೇಕು, ನೀನು ಪ್ರೀತಿಸಬೇಕು. ನಾನು ನಿನ್ನನ್ನು ಪ್ರೀತಿಸಿದಂತೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸ್ರಿ ಎಂಬಂತ ಆಜ್ಞೆ ನಮ್ಮ ಕಿವಿಯಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸಲಿ. ದೇವಜನರಾದ ನಮ್ಮ ಮಧ್ಯದಲ್ಲಿ ಅದು ಪ್ರತಿಧ್ವನಿಸಲಿ. ನೀನು ಪ್ರೀತಿಸಿದ್ದರಿಂದ ಇಸ್ರಾಯೇಲ್ ಜನರು ಕರ್ತನೆ, ಯುದಾಯದಿಂದ, ಯೆರೂಸಲೇಮಿನಿಂದ ಕರ್ತನೆ, ಹೌದು ಸ್ವಾಮಿ, ಸಮಾರ್ಯದ
ಕಾಲದಿಂದಲೂ ಜನಗಳು ನಿನ್ನನ್ನು ಹಿಂಬಾಲಿಸುತ್ತಲೇ ಇದ್ದಾರಲ್ಲಪ್ಪ. ಅಡವಿಯಲ್ಲೂ ನಿನ್ನನ್ನು ಬಿಡದೆ ಹಿಂಬಾಲಿಸ್ತಿದ್ರಲ್ಲಪ್ಪ. ಕರ್ತನೇ, ನೀನು ಯಾವ ಪಟ್ಟಣಕ್ಕೆ ಹೋದ್ರು, ಯಾವ ಹಳ್ಳಿಗೆ ಹೋದ್ರು, ಯಾವ ಗ್ರಾಮಕ್ಕೆ ಹೋದ್ರು ನಿನ್ನನ್ನು ಹಿಂಬಾಲಿಸುವವರಾಗಿದ್ರಲ್ಲ ಕರ್ತನೇ. ಅಪ್ಪ, ನಮ್ಮನ್ನು ಹಾಗೆ ಮಾಡು ಸ್ವಾಮಿ, ನಮ್ಮನ್ನು ಹಾಗೆ ಮಾಡು ಸ್ವಾಮಿ. ಫಲವುಳ್ಳ ದೇವ ಸೇವಕರುಗಳಾಗಿ ನಮ್ಮನ್ನು ಮಾಡು. ವರಗಳಿಲ್ಲದಿದ್ದರೂ ಫಲಗಳು ನಮಗೆ ಬೇಕಪ್ಪ ಕರ್ತನೆ. ಆದರೂ ವರಗಳನ್ನು ನಾವು ಅಪೇಕ್ಷಿಸ್ತೇವೆ. ನಮಗೆ ಸೇವೆಗೆ ಈ ವರಗಳು ಬೇಕು ಸ್ವಾಮಿ. ಹಾಗೆ ಫಲಗಳಿಂದ ನಮ್ಮನ್ನು ತುಂಬಿಸು. ನಾವು ಫಲಿಸುವವರಾಗಲಿ, ನಿನ್ನನ್ನು ಮೆಚ್ಚಿಸುವವರಾಗಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀವಿ ತಂದೆಯಾದ ದೇವರೇ, ಆಮೆನ್. ಆಮೆನ್. ಕರ್ತನೆ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.